ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ. ಚಿತ್ರದುರ್ಗದ ಚಂದ್ರವಳ್ಳಿ ಕೆರೆ ಹಾಗೂ ಅಂಕಲಿ ಗುಹೆಯ ಸಂಪೂರ್ಣ ಮಾಹಿತಿ ಈ ಸಂಚಿಕೆಯಲ್ಲಿ ನಿಮಗಾಗಿ. ಕೋಟೆನಾಡು ಚಿತ್ರದುರ್ಗದ ಮಡಿಲಿನಲ್ಲಿರುವ ಚಂದ್ರವಳ್ಳಿಯು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ಭಾರತದ ಭವ್ಯ ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಕೃತಿ ಸೌಂದರ್ಯವನ್ನು ಸಾರುವ ಅತ್ಯಂತ ವಿಶಿಷ್ಟವಾದ ಪುರಾತತ್ವಶಾಸ್ತ್ರದ ತಾಣವಾಗಿದೆ. ಚಿತ್ರದುರ್ಗದ ಕೋಟೆಯಿಂದ ಪಶ್ಚಿಮಕ್ಕೆ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಈ ಕಣಿವೆ ಪ್ರದೇಶ ಇದೆ. ಈ ಹಿಂದೆ ಈ ಜಾಗವನ್ನು ಚಂದನವತಿ ಎಂದು ಕರೆಯಲಾಗುತ್ತಿತ್ತು. ಅರ್ಧಚಂದ್ರನ ಆಕಾರದಲ್ಲಿ ಈ ಕಣಿವೆ ಇರುವುದರಿಂದ ಮತ್ತು ಪುರಾಣಗಳ ಪ್ರಕಾರ ಇಲ್ಲಿನ ರಾಜ ಚಂದ್ರಹಾಸನು ಆಳ್ವಿಕೆ ನಡೆಸಿದ್ದರಿಂದ ಇದಕ್ಕೆ ಚಂದ್ರವಳ್ಳಿ ಎಂಬ ಹೆಸರು ಬಂದಿತು ಎನ್ನಲಾಗುತ್ತದೆ. ಇದು ಕದಂಬರ ಮೊದಲ ರಾಜಧಾನಿ ಆಗಿತ್ತು ಎಂಬುದಾಗಿ ತಿಳಿದು ಬಂದಿದೆ. ಕದಂಬರ ರಾಜವಂಶದ ಸ್ಥಾಪಕ ಮಯೂರವರ್ಮನ ಕಾಲದ ಅಂದರೆ ಕ್ರಿಸ್ತಶಕ 345 ಕಾಲಘಟ್ಟದ ಪ್ರಪ್ರಥಮ ಕನ್ನಡ ಶಾಸನವು ಇಲ್ಲಿನ ದೇವಸ್ಥಾನದ ಬಂಡೆಯ ಮೇಲೆ ಪತ್ತೆಯಾಗಿದ್ದು, ಇದು ಕದಂಬರ ಮೊದಲ ಕಾರ್ಯಕ್ಷೇತ್ರವಾಗಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇದು ಕೇದಿಗೆಯ ವನ. ಚಂದ್ರವಳ್ಳಿ ಕೆರೆಯ ಬಳಿ ಇದು ಇದೆ. ಈ ಚಂದ್ರವಳ್ಳಿ ಚಿತ್ರದುರ್ಗದ ಬೆಟ್ಟ, ಚೋಳಗುಡ್ಡ ಮತ್ತು ಧವಳಪನಗುಡ್ಡ, ಇದಕ್ಕೆ ಕಿರುಬನಗುಡ್ಡ ಅಂತಂದು ಕರೀತಾರೆ. ಇವುಗಳ ನಡುವೆ ಇರುವ ಈ ಭೂಭಾಗ ಚಂದ್ರವಳ್ಳಿಯಾಗಿದೆ. ಶ್ರೀ ಉಲೇಗೊಂದಿ ಸಿದ್ದೇಶ್ವರ ದೇವಾಲಯವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಮೊದಲು ಇಲ್ಲಿ ಸೂಳ್ಗಲ್ ಎಂಬ ಪಟ್ಟಣವಿತ್ತು ಅಂತಂದೇಳಿ ಇತಿಹಾಸ ನಮಗೆ ತಿಳಿಸುತ್ತೆ. ಚಂದ್ರವಳ್ಳಿಯ ಪ್ರಮುಖ ಘಟ್ಟ ಅಂಕಲಗಿ ಮಠದ ಗುಹೆ. ಇದನ್ನು ಪರದೇಶಪ್ಪನ ಗುಹೆ ಅಂತಂದು ಸಮೇತ ಕರೀತಾರೆ. ಆ ಗುಹೆಗೆ ಹೋಗುವಂತಹ ದಾರಿ ಇದು. ಈಗ ಎದುರಿಗೆ ಕಾಣಿಸ್ತಕ್ಕಂಥದ್ದು ಪಂಚಲಿಂಗೇಶ್ವರ ಗುಹಾಂತರ ದೇವಾಲಯ. ಪಾಂಡವರು ವನವಾಸ ಬಂದಿದ್ದಂತಹ ಸಂದರ್ಭದಲ್ಲಿ ಪ್ರತಿಷ್ಠಾಪಿಸಿದ ಲಿಂಗಗಳು ಇದರಲ್ಲಿದ್ದಾವೆ. ಈ ದೇವಾಲಯದ ಒಳಗಡೆ ಇರುವಂತಹ 5 ಶಿವಲಿಂಗಗಳನ್ನು ಮಹಾಭಾರತದ ಕಾಲದಲ್ಲಿ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದರು ಅಂತಕ್ಕಂತಹ ಒಂದು ಬಲವಾದ ನಂಬಿಕೆ ಇದೆ. ಇಲ್ಲಿ ಒಟ್ಟು 5 ಲಿಂಗಗಳನ್ನು ಕಾಣಬಹುದು. ಅದರ ಮುಂದ್ಗಡೆ ಬಸವನ ವಿಗ್ರಹ. ಮತ್ತು ಈಗ ನಾವೇನು ತೋರಿಸ್ತಾ ಇದ್ದೀವಿ, ಈ 4 ಲಿಂಗಗಳು ಆ ಚಂದ್ರವಳ್ಳಿಯ ಕೆರೆಯಲ್ಲಿ ಸಿಕ್ಕಿವೆ ಅಂತಂದೇಳಿ ಅರ್ಚಕರು ನಮಗೆ ತಿಳಿಸಿದರು. ಈ ಗುಹೆಯ ಒಳಗಡೆ ಕ್ರಿಸ್ತಶಕ 1286 ಹೊಯ್ಸಳರ ರಾಜ 3ನೇ ನರಸಿಂಹನ ಕಾಲದ ಪ್ರಾಚೀನ ಶಾಸನ ಒಂದು ಈಗ ನೋಡ್ತಾ ಇದ್ದೀವಿ. ಈ ಶಾಸನ ಮುಖ್ಯವಾಗಿ ಚಂದ್ರವಳ್ಳಿಯ ಅಂಕಲಿ ಮಠದ ಆವರಣದಲ್ಲಿದ್ದ ಅಂದಿನ ಧಾರ್ಮಿಕ ಕೇಂದ್ರಕ್ಕೆ ನೀಡಿದ ಭೂದಾನ ಮತ್ತು ಕೊಡುಗೆಗಳ ಬಗ್ಗೆ ಮಾಹಿತಿ ನೀಡುತ್ತೆ. ಇದು ಅಂಕಲಿ ಮಠದ ಗುಹೆ ಅಥವಾ ಪರದೇಶಪ್ಪನ ಗುಹೆ ಅಂತಂದು ಸಮೇತ ಇದಕ್ಕೆ ಕರೀತಾರೆ. ನೋಡ್ತಾ ಇದ್ದೀರಿ. ಬೆಳಗಾವಿಯ ಅಂಕಲಗಿ ಎಂಬ ಸ್ಥಳದಿಂದ ಬಂದ ಲಿಂಗಾಯತ ಮುನಿಗಳು ಈ ಗುಹೆಯಲ್ಲಿ ತಪಸ್ಸು ಮತ್ತು ಧ್ಯಾನ ಮಾಡುತ್ತಿದ್ದರಿಂದ ಇದಕ್ಕೆ ಅಂಕಲಿ ಮಠ ಎಂಬ ಹೆಸರು ಬಂದಿತ್ತು. ಇದು ಒಂದು ಗುಹೆ. ಗುಹೆಯ ಒಳಗಡೆ ಇರ್ತಕ್ಕಂತಹ ಚಿತ್ರಣವನ್ನು ತಾವು ನೋಡ್ತಾ ಇದ್ದೀರಿ. ಚಿತ್ರದುರ್ಗದ ಚಂದ್ರವಳ್ಳಿ ಕಣಿವೆಯಲ್ಲಿರುವ ಅಂಕಲಿ ಮಠ ಕೇವಲ ಕಲ್ಲಿನ ಗುಹೆಯಲ್ಲ, ಇದು ಭೂಮಿಯ ಆಳದಲ್ಲಿ ಅಂದರೆ ಸುಮಾರು 80 ಅಡಿಗಳ ಆಳದಲ್ಲಿ ಕಲ್ಲುಗಳನ್ನು ಜೋಡಿಸಿ ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಆಶ್ಚರ್ಯಕರವಾಗಿ ನಿರ್ಮಿಸಲಾದ ಒಂದು ರಹಸ್ಯ ಭೂಗತ ಅರಮನೆಯಂತಿದೆ. ನೋಡ್ತಾ ಇದ್ದೀರಿ ತಾವು. ಗುಹೆಯ ಒಳಭಾಗದಲ್ಲಿ ಸಂಪೂರ್ಣ ಕತ್ತಲೆ ಇದೆ. ಗುಹೆಯ ಪ್ರವೇಶ ದ್ವಾರವು ಚಿಕ್ಕದಾಗಿದೆ. ಒಳಗೆ ಪ್ರವೇಶಿಸುತ್ತಿದ್ದಂತೆ ಬೃಹತ್ ಬಂಡೆಗಳ ಮಧ್ಯೆ ಕಲ್ಲಿನ ಕಂಬಗಳಿಂದ ನಿರ್ಮಿಸಲಾದ ಒಂದು ಸಣ್ಣ ಮಂಟಪ ಸಿಗುತ್ತೆ. ಇಲ್ಲಿ ಸಾಧುಗಳು ಅಥವಾ ಭಕ್ತರು ಕುಳಿತುಕೊಳ್ಳಲು ಕಲ್ಲಿನ ಆಸನಗಳಿದ್ದಾವೆ. ಇದ್ರ ಒಳಗಡೆ ಆ ಶಿವಲಿಂಗವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಗುಹೆಯ ಒಳಗಡೆ ವಿಶಾಲವಾದಂಥ ಒಂದು ಕೋಣೆ ಇದೆ. ಇದು ಶಿವಲಿಂಗ.
ಗುಹೆಯ ಒಳಗೆ ಒಂದು ವಿಶಾಲವಾದ ಕೋಣೆ ಇದೆ. ಅಲ್ಲಿ ಅಂಕಲಿ ಶ್ರೀಗಳು ಕುಳಿತು ಸುತ್ತಮುತ್ತಲಿನ ಹಳ್ಳಿಗಳ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದರು, ಧರ್ಮ ಬೋಧನೆ ಮಾಡುತ್ತಿದ್ದರು ಮತ್ತು ನ್ಯಾಯ ತೀರ್ಮಾನ ಮಾಡುತ್ತಿದ್ದರು. ಆದ್ದರಿಂದ ಇದನ್ನು ನ್ಯಾಯಾಲಯ ಕೋಣೆ ಎಂದು ಕರೆಯಲಾಗುತ್ತಿತ್ತು. ಇಷ್ಟಲ್ಲದೆ ಇದರಲ್ಲಿ ರಾಜರು ಮತ್ತು ಮಂತ್ರಿಗಳು ಬಂದು ಕುಳಿತುಕೊಳ್ಳಲು ಆಸನಗಳ ವ್ಯವಸ್ಥೆಯೂ ಕೂಡ ಇದೆ. ಶ್ರೀಗಳು ವಿಶ್ರಮಿಸಿಕೊಳ್ಳಲು ಕಲ್ಲಿನ ಮಂಚದಂತಹ ರಚನೆ ಇರುವ ಕೋಣೆ ಇದೆ. ಅದರ ಪಕ್ಕದಲ್ಲಿ ಸ್ನಾನ ಮಾಡಲು ಪ್ರತ್ಯೇಕವಾದ ಜಾಗ ಇದೆ. ಅಲ್ಲಿ ನೀರು ಶೇಖರಣೆಯಾಗಲು ಸಣ್ಣ ತೊಟ್ಟಿಗಳನ್ನೂ ಮಾಡಲಾಗಿದೆ. ಗುಹೆಯ ಒಳಭಾಗದಿಂದ ಚಿತ್ರದುರ್ಗದ ಪ್ರಸಿದ್ಧ 7 ಸುತ್ತಿನ ಕೋಟೆಯ ಒಳಗೆ ಹೋಗಲು ರಹಸ್ಯ ಸುರಂಗ ಮಾರ್ಗಗಳಿವೆ ಅಂತಂದು ಹೇಳಲಾಗುತ್ತೆ. ತುರ್ತು ಸಂದರ್ಭಗಳಲ್ಲಿ ರಾಜರು ಮತ್ತು ಶರಣರು ಪರಸ್ಪರ ಸಂಪರ್ಕಿಸಲು ಇದನ್ನು ಬಳಸುತ್ತಿದ್ದರು. ಸುರಕ್ಷತೆಯ ದೃಷ್ಟಿಯಿಂದ ಈಗ ಈ ಸುರಂಗಗಳ ದ್ವಾರಗಳನ್ನು ಮುಚ್ಚಲಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಒಳಗೆ ಅನೇಕ ಕಾವಲುದಾರಿಗಳಿದ್ದು ಎಲ್ಲವೂ ಒಂದೇ ರೀತಿ ಕಾಣುತ್ತವೆ. ಸೂಕ್ತ ಮಾರ್ಗದರ್ಶಕರು ಇಲ್ಲದೆ ಒಳಗೆ ಹೋದರೆ ದಾರಿ ತಪ್ಪಿ ಕತ್ತಲೆಯಲ್ಲಿ ಸಿಲುಕಿಕೊಳ್ಳುವ ಅಪಾಯ ಇದೆ. ನೋಡ್ತಾ ಇದ್ರಿ ಆ ಗುಹೆ ಯಾವ ರೀತಿ ಕತ್ತಲಿಂದ ಆವರಿಸಿದೆ ಅಂತಕ್ಕಂಥದ್ದನ್ನು. ಈ ಗುಹೆ 80 ಅಡಿಗಳ ಆಳದಲ್ಲಿ ಇದೆ. ಪಲ್ಲಕ್ಕಿ ನೋಡ್ತಾ ಇದ್ದೀರಿ, ಒಳಗಡೆ ಕಾರ್ಗತ್ತಲು. ಅಂಕಲಿ ಭಾಗದಿಂದ ಬಂದ ಶ್ರೀಗಳು ಸ್ಥಾಪಿಸಿದ ಮತ್ತು ನೆಲೆಸಿದ ಮಠವಾದ್ದರಿಂದ ಇದಕ್ಕೆ ಅಂಕಲಿ ಮಠ ಎಂದು ಹೆಸರು ಬಂತು. ಅಂಕಲಿ ಮಠದ ಗುಹೆಯನ್ನು ಪರದೇಶಪ್ಪನ ಗವಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ನೆಲೆಸಿದ್ದ ಪ್ರಮುಖ ಶರಣರಲ್ಲಿ ಶ್ರೀ ಪರದೇಶಪ್ಪನವರೂ ಸಮೇತ ಅತ್ಯಂತ ಪ್ರಮುಖರು. ನೋಡ್ತಾ ಇದ್ರಿ, ಇಲ್ಲಿ ಅಂಕಲಿ ಸ್ವಾಮೀಜಿ ಮಲಗ್ತಾ ಇದ್ದರು ಈಗ ತೋರಿಸ್ತಕ್ಕಂತಹ ಒಂದು ಜಾಗದಲ್ಲಿ. ಈಗ ನೋಡ್ತಕ್ಕಂಥದ್ದು ಸಿಂಹ ದ್ವಾರ. ಆಪತ್ಕಾಲದಲ್ಲಿ ಈ ಗುಹೆಯಿಂದ ಹೊರಗಡೆ ಎಕ್ಸಿಸ್ಟ್ ಆಗೋದಕ್ಕೆ ಅನುಕೂಲ ಆಗ್ತಾ ಇತ್ತು. ಆ ಚಿಕ್ಕ ಚಿಕ್ಕ ಗೂಡುಗಳು ಅದರಲ್ಲಿ ದೀಪ ಇಡ್ತಾ ಇದ್ರು. ಒಳಗಡೆ ಕಾರ್ಗತ್ತಲು. ಇಲ್ಲಿ ಕೆಲ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದರೆ ಅವು ಧ್ವಂಸವಾಗಿದ್ದಾವೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.